ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟಾಗಿ ನಾನು ಹೇರ್ ಕಟ್ ಮಾಡಿಸ್ದೆ, ಬಟರ್ಫ್ಲೈ ಹೇರ್ ಕಟ್ಟು ಒಂದು ಸಲೂನಲ್ಲಿ. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ರು. ಆ್ಯಂಡ್ ಇದೇ ಪರ್ಸನ್ ಬೇಕು ಅಂತ ವೆಯ್ಟ್ ಮಾಡಿ ನಾನು ಹೇರ್ ಕಟ್ ಮಾಡಿಸ್ದೆ. ಹೇರ್ ಸ್ಮೂತ್ನಿಂಗ್ ಆದಮೇಲೆ ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಗಿತ್ತೇನೋ ಹೇರ್ ಸ್ಮೂತ್ನಿಂಗ್ ಮಾಡಿಸಿ. ಅಲ್ಲಿವರೆಗೂ ನಾನು ಹೇರ್ ಕಟ್ ಅದಕ್ಕಿಂತ ಮುಂಚೆನೂ ನಾನು ಹೇರ್ ಕಟ್ ಮಾಡಿಸಿರಲಿಲ್ಲ. ಸೊ ಇವಾಗ ಮಾಡಿಸೋಣ ಅಂತ ಹೇಳಿ ಮಾಡಿಸಿದ್ದೀನಿ ಬಟರ್ಫ್ಲೈ ಹೇರ್ ಕಟ್. ಐ ಥಿಂಕ್ ಸೊ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ರು ಹೇರ್ ಕಟ್ನ. ಆ್ಯಂಡ್ ಅದು ನಂಗೆ ಮ್ಯಾಚ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ನನ್ನ ಮಾರ್ನಿಂಗ್ ರೊಟೀನ್ ಆ್ಯಸ್ ಯೂಶ್ವಲ್ ಗ್ರೀನ್ ಟೀ ಇರುತ್ತೆ. ಎದ್ದಿದ ತಕ್ಷಣ ಗ್ರೀನ್ ಟೀ ಕುಡಿತೀನಿ. ಆ್ಯಂಡ್ ನಮ್ಮ ಅಜ್ಜಿ ಬಂದಿದ್ದರು, ಅವ್ರ ಜೊತೆನೂ ಒಂದು ಸ್ವಲ್ಪ ಮಾತಾಡಿಕೊಂಡು ಹಂಗೆ ಹೊರಗಡೆ ಸ್ವಲ್ಪ ಬಿಸಿಲಿತ್ತಲ್ಲ, ಸೊ ನೋಡಿಕೊಂಡು ಗ್ರೀನ್ ಟೀ ಕುಡಿತಾ ಇದ್ದೆ ನಾನು. ಆ್ಯಂಡ್ ಬೆಳಗ್ಗೆ ತುಂಬ ರಿಫ್ರೆಶ್ ಆಗುತ್ತೆ ಬಿಸಿನೀರು ಮತ್ತು ಗ್ರೀನ್ ಟೀ. ಈಚೆಗಡೆ ಒಂದು ಸ್ವಲ್ಪ ಗಾಳಿ ಬರ್ತಾ ಇರುತ್ತೆ, ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಮನೆ ಎದುರುಗಡೆ ಮರ ಇತ್ತು. ತುಂಬ ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ. ಆ್ಯಂಡ್ ಎಲೆ ಉದುರೋ ಕಾಲ ಆಗಿರೋದ್ರಿಂದ ಫುಲ್ಲು ಎಲೆ ಎಲ್ಲ ಉದುರೋಗಿದೆ. ಆ್ಯಂಡ್ ನಮ್ಮ ಮನೆ ಎದುರುಗಡೆ ಇರೋ ಪಾರ್ಕು ಫುಲ್ ವಿಸಿಬಲ್ ಆಗ್ತಾಯಿದೆ. ಎಲೆಗಳು ಬಂದರೆ ಪಾರ್ಕು ಅಷ್ಟೊಂದು ಎದುರುಗಡೆ ಕಾಣಿಸಲ್ಲ ನಮ್ಮ ಮನೇಲಿ. ಇನ್ನೇನು ಚಿಗುರೋ ಕಾಲ, ಚಿಗುರಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ, ತುಂಬ ಗ್ರೀನರಿ ಆಗಿರುತ್ತೆ. ಆ್ಯಂಡ್ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ಟರ್ ಪ್ರೆಗ್ನೆನ್ಸಿ ಹೇರ್ ಗ್ರೋತ್ ಚೆನ್ನಾಗಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮತ್ತು ಹೇರ್ ಗ್ರೋತ್ ಸ್ಪ್ರೇ ಇದೆ. ಆ್ಯಂಡ್ ಇದ್ರದ್ದು ರಿಸಲ್ಟು ನಾನು ಒಂದು ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ. ಬಿಕಾಸ್ ರೀಸೆಂಟಾಗಿ ನಾನು ಒಂದು ಹೇರ್ ಗ್ರೋತ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ಸೊ ರಿಸಲ್ಟ್ ಬಂದಾದಮೇಲೆ ಅದನ್ನು ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮ ಮಗು ಕೂಡ ಇದ್ದಿತ್ತು. ನಮ್ಮ ಮಗುಗೂ ಕೂಡ ಆಯಿಲ್ನ ಬಿಸಿ ಮಾಡಿ ಹಚ್ಚೋಣ ಅಂತ ಹೇಳಿ ಬಿಸಿ ಮಾಡ್ಕೊಂಬಂದು ಮಗು ಕೂಡ ಆಯಿಲ್ ಹಚ್ಚಿದ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಈಚೆಗಡೆ ಕರ್ಕೊಂಬರ್ತೀವಿ. ಬಿಕಾಸ್ ಒಂದು ಸ್ವಲ್ಪ ಬೆಳಕು ನೋಡಲಿ, ಯಾಕಂದರೆ ರೂಮಲ್ಲೇ ಇರುತ್ತೆ ಮಗು, ಒಳಗಡೆನೇ ಇರುತ್ತೆ. ಈಚೆಗಡೆ ಕರ್ಕೊಂಬಂದರೆ ಸುತ್ತ ಸರೌಂಡಿಂಗ್ಸ್ ಎಲ್ಲ ನೋಡುತ್ತೆ, ಅಬ್ಸರ್ವೇಷನ್. ಸೊ 5 ಮಂತ್ಸ್ ಆದಮೇಲೆ ಅವ್ರಿಗೆ ಒಂದು ಸ್ವಲ್ಪ ವಿಷನ್ ಕ್ಲಾರಿಟಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು 40 ಮಿನಿಟ್ಸ್ ನಾನು ಈಚೆಗಡೆ ಆಟಾಡಿಸ್ತಾ ಇರ್ತೀನಿ ಮಗುನ. ಅಷ್ಟರಲ್ಲಿ ನಮ್ಮ ಅಣ್ಣನ ಮಗು ಕೂಡ ಎದ್ದೊಳ್ತು. ಅವಳು ಕೂಡ ಮಲಗಿಸ್ತೀವಿ. ಒಂದು 11 o'clock ಹಂಗೆ ಎದ್ದೊಳ್ತಾಳೆ. ಸೊ 11 o'clock ಎದ್ದಾದಮೇಲೆ ಅವಳಿಗೂ ಎಲ್ಲ ಟಿಫನ್ ಮಾಡಿಸಿ ಇಬ್ರಿಗೂ ಸ್ನಾನ ಮಾಡಿಸ್ತೀವಿ. ಸೊ ಸ್ನಾನ ಮಾಡಿಸಿ ಎಲ್ಲ ಆಗೋಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ 12 o'clock 12:30 ಆಗೋಗಿರುತ್ತೆ. ಸೊ ಇಬ್ರಿಗೂ ರೆಡಿ ಮಾಡಿ ಇಬ್ರಿಗೂ ಸ್ನಾನ ಮಾಡಿಸಿ, ನಮ್ಮ ಅಣ್ಣ ಮಗು ಕೂಡ ಆಟ ಆಡ್ತಾ ಇರ್ತಾಳೆ. ಸೊ ಇಬ್ರಿಗೂ ಸ್ನಾನ ಮಾಡಿಸೋಷ್ಟರಲ್ಲಿ ರೆಡಿ ಮಾಡಿ ಎಲ್ಲ ಆಗೋಷ್ಟರಲ್ಲಿ ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಸೊ ಇದು ಸ್ನಾನ ಮಾಡೋಕ್ಕಿಂತ ಮುಂಚೆ ಇವತ್ತು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನನ್ನದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಟ್ಯಾನ್ ಆಗಿತ್ತು. ಫೇಸು ತುಂಬ ಬ್ಲ್ಯಾಕ್ ಆಗಿತ್ತು, ತುಂಬ ಬ್ರೇಕ್ಔಟ್ಸ್ ಆಗಿತ್ತು. ಡೇ ಬೈ ಡೇ ತುಂಬಾ ಇಂಪ್ರೂವ್ಮೆಂಟ್ ಇದೆ. ನನ್ನದು ಫಸ್ಟ್ ವ್ಲಾಗಿನ್ನ ಅಥವಾ ಪ್ರೆಗ್ನೆನ್ಸಿ ವ್ಲಾಗ್ನ ನೀವು ನೋಡಿದ್ರೆ ತುಂಬ ಚೇಂಜಸ್ ಕಾಣಿಸುತ್ತೆ ನನ್ನ ಫೇಸಲ್ಲಿ. ಸೊ ಅದಕ್ಕೆ ಸ್ಕ್ರಬ್ಬರ್ ಇತ್ತು ಮನೇಲೇ, ಒಂದು ಕಂಪನಿದು. ಸೊ ಸ್ಕ್ರಬ್ ಮಾಡಿಕೊಂಡು, ಯಾಕಂದರೆ ಸ್ಕ್ರಬ್ ಮಾಡಬೇಕಾದ್ರೆ ಮಸಾಜ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಆ ಟೆಕ್ನಿಕ್ ಗೊತ್ತಿರೋದ್ರಿಂದ ಮನೆಯಲ್ಲೇ ಮಾಡ್ಕೊಳ್ತೀನಿ. ಸೊ ಸ್ಕ್ರಬ್ಬೆಲ್ಲ ಆದಮೇಲೆ ಡಿಟ್ಯಾನಿಂಗ್ದು ಪ್ಯಾಕ್ ಹಾಕ್ಕೊಳ್ಳೋಣ ಅಂತೇಳಿ ಡಿಟ್ಯಾನಿಂಗ್ ಪ್ಯಾಕ್ ಹಾಕ್ಕೊಂಡೆ. ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆ ಅದೆಲ್ಲ ಒಣಗಾದ್ಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಇವತ್ತು ರೆಡಿ ಆಗಬೇಕು ನಾನು. ಬಿಕಾಸ್ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದಕ್ಕೆ ನೈಟಿ ಹಾಕ್ಕೊಳ್ಳಿಲ್ಲ ನಾನು. ಆ್ಯಂಡ್ ನೈಟಿ ಎಲ್ಲ ತುಂಬ ಲೂಸ್ ಆಗೋಗಿದೆ. ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿದ್ದು ನೈಟಿ, ಆಮೇಲೆ ಡೆಲಿವರಿ ಆದಮೇಲೂ ತೊಗೊಂಡಿದ್ದೆ ಒಂದು ಸ್ವಲ್ಪ ನೈಟಿ. ಬಟ್ ಇವಾಗೆಲ್ಲ ಅದು ತುಂಬ ಹಳೇದು, ಲೂಸ್ ಆಗೋಗಿದೆ. ಅದಕ್ಕೆ ಟೀ ಶರ್ಟು ಪ್ಯಾಂಟು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡೆ. ಇನ್ಮೇಲೆ ಮನೆಯಲ್ಲೇ ಟೀ ಶರ್ಟ್ ಪ್ಯಾಂಟ್ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಟೀ ಶರ್ಟ್ಸು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಗೆ ಏನಾದರೂ ಬೇಕು ಅಂದರೆ ಲಿಂಕು, ಅಥವಾ ಕಮೆಂಟಲ್ಲಿ ಕೇಳಿ ಆವಾಗ ಹಾಕ್ತೀನಿ. ಸೊ ಸುಮ್ಮನೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅಂತ. ಸೊ ಅಷ್ಟೆಲ್ಲ ಸ್ನಾನ ಎಲ್ಲ ಆದಮೇಲೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಅದಕ್ಕೆ ಸಬ್ಬಕ್ಕಿ ಇಡ್ಲಿ ಮಾಡಿದರು, ತುಂಬ ಟೇಸ್ಟಿಯಾಗಿತ್ತು. ಊಟ ಮಾಡ್ತಾ ನಮ್ಮ ಅಮ್ಮ ಮಗುನ ಮಲಗಿಸಿದ್ರು.
ಬಿಕಾಸ್ ಆಲ್ರೆಡಿ 2 o'clock ಆಗಿತ್ತು. ಮಧ್ಯಾಹ್ನದ ಹೊತ್ತು ಮಕ್ಕಳು ಮಲಗ್ತಾರೆ. ಅವ್ರು ಎದ್ದೇಳೋಷ್ಟರಲ್ಲಿ ನಾವು ಒಂದು ಸಣ್ಣ ನ್ಯಾಪ್ ತಗೊಂಡು ಒಂದು 4 o'clock ಅಷ್ಟರಲ್ಲಿ ಎದ್ದೇಳ್ತೀನಿ. ಸೊ ನಾನು ಊಟ ಆದಮೇಲೆ ನೀರು ಕುಡಿಯಲ್ಲ. ಸೊ ಅದಕ್ಕೆ ನಾನು ಒಂದು 1.5 hour ಬಿಟ್ಟು ನೀರು ಕುಡಿತೀನಿ. ಅಷ್ಟರಲ್ಲಿ ಮಗುನೂ ಎದ್ದಿರುತ್ತೆ, ಅವಳಿಗೂ ಊಟ ಮಾಡಿಸಿ ಎಲ್ಲ ಮಾಡೋಷ್ಟರಲ್ಲಿ ಈವ್ನಿಂಗ್ ಅಲ್ಲೇ ಆಗೋಗಿರುತ್ತೆ. ಆ್ಯಂಡ್ ನಾನು ಸ್ವಲ್ಪ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ ಅಂತ ಹೇಳಿ ನಮ್ಮ ಮಗು ಮಲಗಬೇಕಾದ್ರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ. ಸೊ ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಇದೇ ಥರ ನನ್ನ ವ್ಲಾಗ್ನ ನೀವು ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.